ಅಣ್ಣಾ ನ್ಯೂಸ್ಗೆ ಸ್ವಾಗತ. 773ನೇ ಉರುಸ್ ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ದರ್ಗಾ, ಮುಳಬಾಗಿಲು, ಕೋಲಾರ ಜಿಲ್ಲೆ. ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶಾ, ಸಾಬುವಾತ್, ಇರಾನ್. ಇವರು ತಮ್ಮ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಫಕೀರಿತನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು. ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬ್ಲಾ ಎ ಅಲಂ ಬಾದಶಾ ಅವರ ಹತ್ತಿರ ಬಿಲಾಪತ್ ಪಡೆದ್ರು. ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು. ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತ ಶಕ 1269ನೇ ಇಸವಿಯಲ್ಲಿ ಮುಳುಬಾಗಿಲಿಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನ ನಿರ್ವಹಿಸಿದ್ರು. ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ. ಶ್ರೀ ಕೃಷ್ಣರಾಜ ಒಡೆಯರ್, ಶ್ರೀ ಜಯಚಾಮರಾಜೇಂದ್ರ ಒಡೆಯರ್, ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ. ಈ ವರ್ಷ 773ನೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ. ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ 30/12/2025 ಮಂಗಳವಾರ ರಾತ್ರಿ 11 ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ. 31/12/2025 ಬುಧವಾರ ದರ್ಗಾ ಶರೀಫಲ್ಲಿ ಅಭಿಷೇಕ. 1/1/2026 ಗುರುವಾರ ರಾತ್ರಿ 11 ಗಂಟೆಯಿಂದ ಗಂಧೋತ್ಸವ ಸಮಾರಂಭ. 2/1/2026 ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲೆಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ. 3/1/2026 ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶೀದ್ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು. ವರದಿ ತನ್ವೀರ್ ಪಾಷಾ, ಅಣ್ಣಾ ನ್ಯೂಸ್, ಮುಳಬಾಗಿಲು. ಅಣ್ಣಾ ನ್ಯೂಸ್ಗೆ ಸ್ವಾಗತ. 773ನೇ ಉರುಸ್ ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ದರ್ಗಾ, ಮುಳಬಾಗಿಲು, ಕೋಲಾರ ಜಿಲ್ಲೆ. ಹಜರತ್ ಬಾಬಾ ಹೈದರ್ ವಲಿಯಾ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶಾ, ಸಾಬುವಾತ್, ಇರಾನ್. ಇವರು ತಮ್ಮ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಫಕೀರಿತನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು. ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬ್ಲಾ ಎ ಅಲಂ ಬಾದಶಾ ಅವರ ಹತ್ತಿರ ಬಿಲಾಪತ್ ಪಡೆದ್ರು. ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು. ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತ ಶಕ 1269ನೇ ಇಸವಿಯಲ್ಲಿ ಮುಳುಬಾಗಿಲಿಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನ ನಿರ್ವಹಿಸಿದ್ರು. ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ. ಶ್ರೀ ಕೃಷ್ಣರಾಜ ಒಡೆಯರ್, ಶ್ರೀ ಜಯಚಾಮರಾಜೇಂದ್ರ ಒಡೆಯರ್, ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ. ಈ ವರ್ಷ 773ನೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ. ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ 30/12/2025 ಮಂಗಳವಾರ ರಾತ್ರಿ 11 ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ. 31/12/2025 ಬುಧವಾರ ದರ್ಗಾ ಶರೀಫಲ್ಲಿ ಅಭಿಷೇಕ. 1/1/2026 ಗುರುವಾರ ರಾತ್ರಿ 11 ಗಂಟೆಯಿಂದ ಗಂಧೋತ್ಸವ ಸಮಾರಂಭ. 2/1/2026 ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲೆಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ. 3/1/2026 ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶೀದ್ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು. ವರದಿ ತನ್ವೀರ್ ಪಾಷಾ, ಅಣ್ಣಾ ನ್ಯೂಸ್, ಮುಳಬಾಗಿಲು.
ಅಣ್ಣಾ ನ್ಯೂಸ್ಗೆ ಸ್ವಾಗತ. 773ನೇ ಉರುಸ್ ಸಮಾರಂಭ ಹಜರತ್ ಬಾಬಾ ಹೈದರ್ ಅವಾಲಿಯಾ ದರ್ಗಾ, ಮುಳಬಾಗಿಲು, ಕೋಲಾರ ಜಿಲ್ಲೆ. ಹಜರತ್ ಬಾಬಾ ಹೈದರ್ ವಲಿಯ ಸ್ವಂತ ಹೆಸರು ಸೈಯದ್ ಇಸ್ಮಾಯಿಲ್ ಬಾದಶಾ, ಸಾಬುವಾತ್, ಇರಾನ್. ಇವರು ತಮ್ಮ ರಾಜತನವನ್ನ ಬಿಟ್ಟು ಇಸ್ಲಾಂ ಮತವನ್ನು ವೃದ್ಧಿಸಲು ಫಕೀರಿತನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಬಂದರು. ತಮಿಳುನಾಡು ತಿರುಚಿನಾಪಲ್ಲಿಯಲ್ಲಿರುವ ಹಜರತ್ ಬಾಬಾ ತಬ್ಲಾ ಎ ಅಲಂ ಬಾದಶಾ ಅವರ ಹತ್ತಿರ ಬಿಲಾಪತ್ ಪಡೆದರು. ತದನಂತರ ಮುಳುಬಾಗಿಲಿಗೆ ಆಗಮಿಸಿ ನೆಲೆಸಿದ್ರು. ಇವರ ಉರುಸನ್ನು ಪೆನಗೊಂಡದಲ್ಲಿರುವ ಹಜರತ್ ಬಾಬಾ ಫಕ್ರುದ್ದೀನ್ ರವರು ಕ್ರಿಸ್ತಶಕ 1269ನೇ ಇಸವಿಯಲ್ಲಿ ಮುಳುಬಾಗಿಲಿಗೆ ಆಗಮಿಸಿ ಮೊದಲನೆಯ ಉರುಸು ಮಹೋತ್ಸವವನ್ನು ನಿರ್ವಹಿಸಿದ್ರು. ಆ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಉರುಸನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾ ಬರುತ್ತಿದ್ದಾರೆ. ಶ್ರೀ ಕೃಷ್ಣರಾಜ ಒಡೆಯರ್, ಶ್ರೀ ಜಯಚಾಮರಾಜೇಂದ್ರ ಒಡೆಯರ್, ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಮಾನ್ಯ ಇಂದಿರಾ ಗಾಂಧಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಮಂತ್ರಿಗಳು ಸಹ ಭೇಟಿ ಮಾಡಿರುತ್ತಾರೆ. ಈ ವರ್ಷ 773ನೆಯ ಉರುಸು ಕಾರ್ಯಕ್ರಮ ನಡೆಯುತ್ತಿದ್ದು ತಾವೆಲ್ಲರೂ ಆಗಮಿಸಲು ಕೋರುತ್ತಿದ್ದೇವೆ. ಈ ಉರುಸ್ನ ಕಾರ್ಯಕ್ರಮಗಳು ದಿನಾಂಕ 30/12/2025 ಮಂಗಳವಾರ ರಾತ್ರಿ 11 ಗಂಟೆಗೆ ಜೋಗಿ ಗದಿ ನಶೀದ್ ಮತ್ತು ಧ್ವಜಾರೋಹಣ. 31/12/2025 ಬುಧವಾರ ದರ್ಗಾ ಶರೀಫಲ್ಲಿ ಅಭಿಷೇಕ. 1/1/2026 ಗುರುವಾರ ರಾತ್ರಿ 11 ಗಂಟೆಯಿಂದ ಗಂಧೋತ್ಸವ ಸಮಾರಂಭ. 2/1/2026 ಶುಕ್ರವಾರ ಮಧ್ಯಾಹ್ನ ಶಾಂತಿ ಸಂತೋಷದ ಕಲೆಯಾದ ಕುಸ್ತಿ ಸ್ಪರ್ಧೆಗಳು ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ. 3/1/2026 ಶನಿವಾರ ಮಧ್ಯಾಹ್ನ ಕುಸ್ತಿ ಸ್ಪರ್ಧೆಗಳು ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ರಾತ್ರಿ ಕವಾಲಿ ಕಾರ್ಯಕ್ರಮ ಮತ್ತು ಜೋಗಿ ಗದಿ ನಶೀದ್ ಕಾರ್ಯಕ್ರಮಗಳು ಸಮಾಪ್ತಿಗೊಳಿಸಲಾಗುವುದು. ವರದಿ ತನ್ವೀರ್ ಪಾಷಾ, ಅಣ್ಣಾ ನ್ಯೂಸ್, ಮುಳಬಾಗಿಲು. Hello.